ಕಲರ್ ಕನ್ನಡದವ್ರಿಗೆ ಹಾಗೂ ನಮ್ಮ ರಾಜೇಶ್ ಅವ್ರಿಗೆ ಕಲರ್ ಟಾಕೀಸ್ ಅಲ್ಲಿ ಬಂದ್ರು ಯೂಟ್ಯೂಬ್ ಅಲ್ಲಿ ಅಡಿಗೆ ಮಾಡಿಸಿದ್ರು. ಈಗ ಈ ವಾರದ ಅಡ್ವಾಂಟೇಜ್ ಟಾಸ್ಕ್ ಮುಗ್ದಿದೆ. ಈಗ ಫಾರ್ಚೂನ್ ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಶೆಫ್, ಈಗ ಇವ್ರ ಅಡ್ವಾಂಟೇಜ್ ಟಾಸ್ಕ್ ಅಲ್ಲಿ ಪುರಿ ಉಂಡೆ ಮಾಡಿದ್ರು, ಅದಕ್ಕೆ ಪಾಕ ಎಲ್ಲ ತೆಗಿತಿದ್ರಲ್ವಾ. ಸೊ ಇದೇ ತರ ನಾವು ಕ್ಯಾರಮೆಲ್ ಪಾಪ್ಕಾರ್ನ್ ಅಂತ ತಿಂತೀವಿ. ಬೇಸಿಕಲಿ ಆ ಕ್ಯಾರಮೆಲ್ ನ ಹೆಂಗ್ ಮಾಡ್ಕೋಬೇಕು? ಇದು ತುಂಬಾ ಕಷ್ಟ ಆದ ರೆಸಿಪಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಏನ್ ಮಾಡ್ತೀರಿ ಅಂದ್ರೆ ಒಂದು ಪ್ಯಾನ್ ಅಲ್ಲಿ ಒಂದ್ 2 ಚಮಚೆ ನೀರು ಹಾಕ್ಬಿಟ್ಟು ಒಂದ್ 4 ಚಮಚೆ ಸಕ್ಕರೆ ಹಾಕ್ತೀರಾ. ಸ್ವಲ್ಪ ವೇಟ್ ಮಾಡಿ, ಅದು ಬಿಸಿ ಆದಾಗ ಮೆಲ್ಟ್ ಆಗತ್ತೆ. ಫಸ್ಟ್ ಕ್ಲಿಯರ್ ಆಗತ್ತೆ, ಆಮೇಲೆ ಲೈಟ್ ಬ್ರೌನ್ ಕಲರ್ ಬರುತ್ತೆ. ಅದರಲ್ಲಿ ಒಂಚೂರು ಬಟರ್ ಅಂಡ್ ಸೋಡಾ ಹಾಕ್ಬೇಕು. ಹಾಕಿದ ತಕ್ಷಣ ನೊರೆ ಬರುತ್ತೆ. ಬಂದಿದ ತಕ್ಷಣ ಪಾಪ್ಕಾರ್ನ್ ಎತ್ತು ಒಳಗೆ ಹಾಕಿದ್ರೆ, ಮಿಕ್ಸ್ ಮಾಡಿದ್ರೆ ಪುರಿ ಉಂಡೆ ಮಾಡಿದ್ರು ಹಾಗೆ ಕ್ಯಾರಮೆಲ್ ಪಾಪ್ಕಾರ್ನ್ ರೆಡಿ ಆಗುತ್ತೆ. ವೆರಿ ವೆರಿ ಸಿಂಪಲ್ ಬಟ್ ಕಾಂಪ್ಲಿಕೇಟೆಡ್. ಇಲ್ಲಿ ಕಾಂಪ್ಲಿಕೇಶನ್ ಏನಂದ್ರೆ, ಆ ಸಕ್ಕರೆ ನೀವು ಬಿಸಿ ಮಾಡ್ತಿರಲ್ಲ ಕ್ಯಾರಮೆಲ್, ಸುಮಾರು ಹೀಟಿಗೆ ಹೋಗುತ್ತೆ. ಅಕಸ್ಮಾತ್ ಮೇಲ್ ಬಿದ್ರೆ ತೂತ ಮಾಡ್ಕೊಂಡು ಹೋಗ್ಬಿಡುತ್ತೆ ಒಳಗೆ. ಸ್ವಲ್ಪ ಜೋಪಾನ. ಯಾವತ್ತು ಶುಗರ್ ಜಾಗರಿ ಎಲ್ಲ ಬಿಸಿ ಮಾಡುವಾಗ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ರಿ ಅಂಡ್ ಪ್ಲೀಸ್ ಹ್ಯಾಂಡಲ್ ವಿತ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಶೆಫ್. ಇದಾಗಿತ್ತು ಈ ವಾರದ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್. ಸೊ ಈಗ ಅವ್ರು ಮಾಡಿರುವಂತ ಅಡಿಗೆಯನ್ನ ಟೇಸ್ಟಿಂಗ್ ಗೆ, ಅಂದ್ರೆ ಹಬ್ಬದ ಊಟವನ್ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಕೆಂಪಿ ಗೊಬ್ರ ಹಾಗೂ ಅವರ ಫ್ರೆಂಡ್ ಉಮಾ. ಎಕ್ಸ್ಟ್ರಾ ಜೋಶಲ್ಲಿ ಅಡಿಗೆ ಮಾಡಿದಿರಲ್ಲ ನೀವು. ಎಲ್ಲ ನೀವೇ ಮಾಡಿರದ, ನಿಮ್ ಫ್ರೆಂಡ್ ಉಮಾನು ಹೆಲ್ಪ್ ಮಾಡಿದ್ರ? ಎಲ್ಲ ಮಾಡಿದೀವಿ 3 ಜನ. ಕೆಪಾಮ, ಹಬ್ಬ ಅಂದ್ರೆ ಈ ಕೋಸುಮರಿ, ಒಬ್ಬಟ್ಟು ಸಾರು ಇರ್ಲೇಬೇಕು. ಹೌದು, ನೀವು ನಿಜಕ್ಕೂ ಹಬ್ಬದ ಅಡಿಗೆಗೆ ಶೋಭೆ ತರೋ ತರ ಅಡಿಗೆ ಮಾಡಿದೀರಾ. ಥ್ಯಾಂಕ್ ಯು. ಸಿಕ್ಕಾಬಡೆ ಚೆನ್ನಾಗಿದೆ ಕೆಪಾಮ, ತುಂಬಾನೇ ಚೆನ್ನಾಗಿದೆ. ಚಪ್ಪು ಏನು ಹೇಳಲಿಲ್ಲ ನಂಗೆ. ನಿಜವಾಗ್ಲೂ ಇವತ್ತು ನಿಮ್ಮ ಅಡಿಗೆ ಅಷ್ಟೇ. ಕೆಂಪಮ್ಮರೇ, ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮ್ಯಾಮ್, ಅದು ವರ್ಷಾವಿಗೆ ಕಾಯಿ ಹಾಲು ನಮ್ ಕಡೆ ಯುಗಾದಿ ಹಬ್ಬದಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಕರೆಕ್ಟ್. ಮತ್ತೆ ಅದ್ ಪುಡಿ ಹಾಕಿದ್ರಲ್ಲಿ ಏನದು? ಅದು ಎಳ್ ಪುಡಿ ಮ್ಯಾಮ್, ಅದು ಸ್ವಲ್ಪ ಪುಡಿ. ಟೇಸ್ಟ್ಗೆ. Okay. ಅಂಡ್ ಇನ್ನೊಂದು ಮೋತಿಚೂರ್ ಲಡ್ಡು ಅಂತ, ತುಂಬಾ ಚೂರ್ ಆಗೋಯ್ತು. ಚಂದನ್, ನೀವು ಮಾಡಿರೋ ಒಟ್ಟು ಶಾವಿಗೆ ವಿತ್ ದಟ್ ಸೆಸಮಿ ಪೌಡರ್ ಇಸ್ ಅ ಗುಡ್ ಟಚ್. ಮೋತಿಚೂರ್ ಅಂದ್ರೆ ಆ ಲಡ್ಡು ಚೂರ್ ಮೋತಿ ಇದ್ದಂಗೆ, ಪರ್ಲ್ಸ್ ಇದ್ದಂಗೆ ಸೆಪರೇಟ್ ಆಗಿರ್ಬೇಕು. ನಿಮ್ ಸ್ಟ್ರೇನರ್ ಅಲ್ಲಿ ನೀವು ಹಾಕಿ ಮಾಡ್ಬೇಕು, ಫೈನ್ ಡಾಟ್ಸ್ ಬರ್ತಾ ಇತ್ತು. ಈ ಒತ್ತು ಸಾವಿಗೆ ಇದೆಯಲ್ಲ, ಅದಕ್ಕೆ ಒಂದು ಕಾಯಿ ಹಾಲು ಮಾಡಿದಿರಲ್ಲ, ಅದು ಇನ್ನೊಂದ್ ಸ್ವಲ್ಪ ತೆಳುವಾಗಿದ್ದಿದ್ರೆ, ಇನ್ನೊಂದ್ ಸ್ವಲ್ಪ ಬೆಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ಗನ್ನಿಸ್ತು. ಉಂಡೆನೂ ಕೂಡ ತುಂಬಾ ಒಂಥರ ಅಂಟ್ ತರ ಆಗ್ತದೆ. ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. Let's dance jote jote, let's love ಮತ್ತೆ. ಕ್ವಾಟ್ಲೆ ಕಿಚನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಧನುಷ್? ನೈಸ್. ಎಲ್ರು ಕಾಟ್ಲೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ. ಶರ್ಮಿತಾ, ನೀವು ಮಾಡಿರೋ ಇಡ್ಲಿ ನನ್ಗೆ ತುಂಬಾ ಇಷ್ಟ ಆಯ್ತು. ಇಟ್ಸ್ ಗಾಟ್ ಅ ನೈಸ್ ಟೆಕ್ಸ್ಚರ್. ಅದ್ರ ಜೊತೆ ಈ ಸ್ಪೈಸಿ ಚಟ್ನಿ ಜೊತೆ ಈ ಇಡ್ಲಿ ಕೊಟ್ಟಿರೋದು ಒಳ್ಳೆ ಡೆಸಿಷನ್. ಅಂಡ್ ರಸಾಯನ ಸ್ವೀಟ್ ಪರ್ಫೆಕ್ಟ್ ಆಗಿದೆ. ನನಗೆ ತುಂಬಾ ಸಿಹಿ ಇಲ್ಲ, ತುಂಬಾ ಇಟ್ಸ್ ನಾಟ್ ಓವರ್ವೆಲ್ಮಿಂಗ್. ಒಳ್ಳೆ ಡೆಸರ್ಟ್. ಗುಡ್ ಜಾಬ್. ಥ್ಯಾಂಕ್ ಯು. ಅದನ್ನ ತುಳುವಲ್ಲಿ ಪುಂಡಿಗಸಿ ಅಂತಾರೆ. ಓಕೆ. ಅಂಡ್ ಇನ್ನೊಂದು ಜಾಕ್ ಫ್ರೂಟ್ ಗಟ್ಟಿ ಅಂತ. ಓಕೆ. ದಿಲೀಪ್, ನಿಮ್ದು ಆ ಪುಂಡಿಗಸಿ ತುಂಬಾ ಚೆನ್ನಾಗಿತ್ತು. ನನಗೆ ಅದ್ರಲ್ಲಿ ಸ್ವಲ್ಪ ಟೆಕ್ಸ್ಚರ್, ಎಳ್ಳು ಇದ್ರೆ ಪೀನಟ್ಸ್, ಸ್ವಲ್ಪ ಬೈಟ್ ಕ್ರಂಚ್ ಇದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಟೇಸ್ಟ್ ಇಸ್ ರಿಯಲಿ ನೈಸ್. ಥ್ಯಾಂಕ್ ಯು. ನನಗೆ ತುಂಬಾ ಇಷ್ಟ ಆಗಿದ್ದು ಏನಂದ್ರೆ, ನೀವು ಮಾಡಿರೋ ಜಾಕ್ ಫ್ರೂಟ್ ಗಟ್ಟಿ ಬನಾನಾ ಲೀಫ್ ಅಲ್ಲಿ ರ್ಯಾಪ್ ಮಾಡಿ ಸ್ಟೀಮ್ ಮಾಡಿದ್ರ? ಹೌದು. ಯಾಕಂದ್ರೆ ಬನಾನಾ ಲೀಫ್ ಫ್ಲೇವರು ಬರ್ತಾ ಇದೆ. ಅದು ಆ ಘೀ ಜೊತೆ ಒಂದು ಫ್ಲೇವರ್, ಘೀ ಇಲ್ದೆ ಒಂದು ಫ್ಲೇವರ್. ಖುಷಿ ಅವರೇ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಇವತ್ತು ಫಸ್ಟ್ ಟೈಮ್ ಕ್ವಾಟ್ಲೆ ಕಿಚನ್? ಇಲ್ಲ, ಆಕ್ಚುಲಿ ಯಾರು ಅಷ್ಟೊಂದು ಕಾಟ ಕೊಡ್ಲಿಲ್ಲ, ಬಟ್ ಚೆನ್ನಾಗಿತ್ತು. ಒಂಥರ ಮಜಾ ಮಾಡ್ಕೊಂಡು ಕುಕ್ ಮಾಡಿದ್ವಿ. ಶ್ರುತಿ ಮ್ಯಾಮ್, ಹೇಗಿತ್ತು? ಈ ಪುಂಡಿ ಗಸಿ ಬಂದು ತುಂಬಾನೇ ಚೆನ್ನಾಗಿದೆ. ಈ ಎರಡು ಕಾಂಬಿನೇಷನ್ ನಿಮ್ಮ ಪ್ರಾಂತ್ಯದ ಅಡಿಗೆಯನ್ನ ಜ್ಞಾಪಿಸ್ತಾ ಇದೆ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನ ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 880300
200ಗೆ ಸಂಪರ್ಕಿಸಿ. ಈಗ ಅವ್ರು ಮಾಡುವಂತಹ ಹಬ್ಬದ ಊಟನ ಟೇಸ್ಟಿಂಗ್ ಗೆ ತರ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಹಾಗೂ ಅವರ ಸ್ನೇಹಿತ ರಘು ಹಾಗೂ ಅವರ ಕೋಟ್ಲೆ ಹಿತೇಶ್. Twinkle, twinkle, little star, we all love you, our star. ರಘು ಅವರೇ, ಮೊದಲನೇ ಬಾರಿಗೆ ಅವತ್ತೇ ಸೇರ್ಕೊಂಡು ಅಡಿಗೆ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬಾ ಅಂದ್ರೆ ಅದು ಹೇಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ. ಬಟ್ ನಾವು ನೋಡೋದಕ್ಕೂ ಇಲ್ಲಿ ಬಂದ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಚಂದ್ರಣ್ಣ, ಹೇಳಿ ಮೇಡಮ್. ಒಂದು ಪುಳಿಯೋಗ್ರೆ, ಇನ್ನೊಂದು ಪೊಂಗಲ್. ಯಾವ ಹಬ್ಬಕ್ಕೆ ಆದ್ರೂ ಇವೆರಡು ಇದ್ದು ಬಿಟ್ರೆ ಹಬ್ಬದ ಅಡಿಗೆ ಮುಗ್ದೋಯ್ತು ಅಂತಾನೆ ಅನ್ಸುತ್ತೆ ನಮ್ಗೆ. ಆ ತರದ್ ಒಂದು ಡಿಶ್ ಮಾಡ್ಕೊಂಡ್ ಬಂದಿದ್ದೀರಾ, ರುಚಿ ಹೇಗಿದೆ ಅಂತ ನೋಡ್ತೀವಿ. ನೋಡಿ ಮೇಡಮ್, ನೋಡಿ ಮೇಡಮ್. ಓವರ್ ಆಲ್ ನಿಮ್ ಡಿಶ್ ನನಗೆ ತುಂಬಾ ಇಷ್ಟ ಆಯ್ತು, ಒಳ್ಳೇದು. ಹಬ್ಬದ ಅಡಿಗೆ ಮಾತ್ರ ಅಲ್ಲ, ಹಬ್ಬದ ರುಚಿ ಅಂತ ಹೇಳಬಲ್ಲೆ ನಾನು. ತುಂಬಾ ಚೆನ್ನಾಗಿ ಮಾಡಿದ್ರಿ ಚಂದ್ರ. ಧನ್ಯವಾದಗಳು ಮೇಡಮ್. ರಘು ಅವ್ರೆ, ಏನ್ ಮಾಡಿದೀರಾ ಇವತ್ತು ನೀವು? ಗೋಧಿ ಬರ್ಫಿ ವಿತ್ ಕ್ಯಾಶ್ಯೂ, ಆಮೇಲೆ ಇದು ವೆಜ್ ಬಿರಿಯಾನಿ. ರಘು, ನೀವು ಮಾಡಿರೋ ಆ ಬ್ರಿಂಜಿ ಪುಲಾವ್. ಬ್ರಿಂಜಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಬ್ರೆಡ್ ಅನ್ನ ಡೀಪ್ ಫ್ರೈ ಮಾಡಿ ಅದ್ ವೆಜ್ ಬಿರಿಯಾನಿ ಹಾಕೋದು. ಯಾಕಂದ್ರೆ ಅದ್ ಮೀಟ್ ಅನ್ನ ಸ್ವಲ್ಪ ಮಿಮಿಕ್ ಮಾಡ್ಬೇಕಂತ ಹಾಕೋದು. ಸೊ ಆ ಬ್ರೆಡ್ ಆ ಫ್ಲೇವರ್ಸ್, ಬಿರಿಯಾನಿ ಫ್ಲೇವರ್ಸ್ ಎಲ್ಲ ಸೋಕ್ ಮಾಡ್ಕೊಂಡ್ಬಿಟ್ಟು ಅದು ಆಲ್ಮೋಸ್ಟ್ ಒಂದು ನಾನ್ ವೆಜ್ ತಿಂದಂಗೆ ಇರುತ್ತೆ. ಸೊ ವೆಜಿಟೇರಿಯನ್ಗೂ ಒಂದು ಮೀಟ್ ಪೀಸ್ ಸಿಕ್ಕಂಗೆ ಆ ಬ್ರೆಡ್ ಇರುತ್ತೆ ಅಂತಾನೆ ಮಾಡಿದೀರಾ, ಚೆನ್ನಾಗಿ ಬಂದಿದೆ. ಒಂದೇ ಒಂದು ಆ ರೈಸ್ ಇನ್ನ ಸ್ವಲ್ಪ ಬೇಯಬೇಕು. ಸೊ ಇಟ್ಸ್ ಸ್ಲೈಟ್ಲಿ ರಾ. ಒಂದು ಬೈಟ್ ಇದೆ ಅದರಲ್ಲಿ, ಮೇ ಬಿ ಇನ್ ಅದರ್ 1-2 minutes. ಬಟ್ ಫ್ಲೇವರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಮಾಡಿರೋ ಗೋಧಿ ಹಲ್ವಾ ವಿತ್ ಕ್ಯಾಶ್ಯೂ ಚೆನ್ನಾಗೇ ಇದೆ. ರಘು ಅವರೇ, ನನಗನ್ಸೋದು ನಿಮ್ಮ ಶಕ್ತಿ ಇರೋದು ನಿಮ್ಮ ತೋಳಲ್ಲ, ನಿಮ್ಮ ಕೈ ರುಚಿಲಿ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಹೇಳಿ ಶಿಲ್ಪ, ಇವತ್ತೇನ್ ಮಾಡಿದೀರಾ? ಒಂದು ಬಿಕ್ಡಾ ಕೊದ್ದಲ್ ಅಂತ ನಮ್ ಕೊಂಕಣಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ. ಹಲಸಿನ ಹಣ್ಣಿದ ಬೀಜದ ಒಂದು ಕರಿ ಮತ್ತೆ ರೈಸ್, ಆಮೇಲೆ ಒಂದು ಚಾಕ್ಲೇಟ್ ಕಾಜು ಕಟ್ಲಿ, ಇನ್ನೊಂದು ನಾರ್ಮಲ್ ಕಾಜು ಕಟ್ಲಿ. ಶಿಲ್ಪ, ಬಿಕನ್ ಕೋಡಲಲ್ಲಿ ಸ್ವಲ್ಪ ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಇರಬೇಕಾ? ಎಸ್, ಅದು ಮೇನ್ ಗಾರ್ಲಿಕ್ ತಡ್ಕ ಇಂದಾನೆ ಅದು. ನೀವು ಫ್ರೈ ಮಾಡಿರೋ ಗಾರ್ಲಿಕ್ ಹಾಕಿದ್ದೀರಾ? ಎಸ್, ಫುಲ್ ಚೆನ್ನಾಗಿ ರೋಸ್ಟ್ ಮಾಡಿ. ಬ್ರೌನಿಶ್ ಆಗ್ಬೇಕು. ಓಕೆ, ಬಿಕಾಸ್ ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ನನಗೆ ಆ ಜಾಕ್ ಫ್ರೂಟ್ ಸೀಡ್ಸ್ ಜೊತೆ ಮಾಡಿರೋ ಡಿಶ್ ತುಂಬಾ ಚೆನ್ನಾಗಿದೆ. ಅಕಸ್ಮಾತ್ ಗೀ ಹಾಕಿರೋ ಚಪಾತಿ ಇದ್ರೆ ಇನ್ನ ಬೆಟರ್ ಆಗಿರುತ್ತೆ. ಚಪಾತಿ, ಓಕೆ. ನೀವು ಮಾಡಿರೋ 2 ಕಾಜು ಕಟ್ಲಿನೂ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಇವತ್ತಿನ ತನಕ ನೀವು ಇಡೀ ಸೀಸನ್ ಕೊಟ್ಟಿರೋ ಬೆಸ್ಟ್ ಡಿಶ್ ಇವತ್ತು. ಥ್ಯಾಂಕ್ ಯು ಶರ್. ಎರಡು ಟೇಸ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದೀರಾ, ಎರಡೂ ತುಂಬಾ ಚೆನ್ನಾಗಿತ್ತು. ಈ ಒಂದು ಬರ್ಫಿ ಅಂತೂ ನಿಮ್ಮಷ್ಟೇ ಸ್ವೀಟ್ ಆಗಿದೆ ನೋಡಕ್ಕೆ. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್, ಚೆನ್ನಾಗಿತ್ತು. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಸೊ ಹೇಳಿಪ್ಪ, ದೆನ್ ಏನ್ ಮಾಡಿದಿರ? ಬಳ್ಕಲ್ ಚಿತ್ರಾನ್ನ ಮತ್ತೆ ಅವಿಯಲ್. ನಿಮಗೆ ಗೊತ್ತಿಲ್ವಾ ನೀವೇನ್ ಮಾಡಿದಿರ ಅಂತ? ತರಕಾರಿ ಗಸಿ, ಆಮೇಲೆ ಅದು ಗ್ರೀನ್ ರೈಸ್. ನಾನು ಅನ್ಕೊಂಡು ಇನ್ನ ಯಾಕೆ ಹೇಳಿಲ್ಲ ನೀವು? ಆಕ್ಚುಲಿ ಕಾವ್ಯ, ನೀವು ಅದು ಹೇಳೋದೇ ಸರಿ. ಯಾಕಂದ್ರೆ ಇದು ತರಕಾರಿ ಗಸಿ ಅನ್ನೋದು ಬೆಟರ್. ಯಾಕಂದ್ರೆ ಅವಿಯಲ್ಲಿ ಇಲ್ಲ. ಅವಿಯಲ್ಲಿ ಯಾವತ್ತೂ ಒಂದು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ, ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಅದ್ರಲ್ಲಿ ವೆಜಿಟೇಬಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಕಟ್ ಮಾಡಬೇಕು, ಒಂದೇ ಸೈಜ್ಗೆ. ಕ್ಯಾರೆಟ್, ಡ್ರಮ್ ಸ್ಟಿಕ್, ಪೊಟೇಟೊ, ಬಾಳೆಕಾಯಿ ಎಲ್ಲ, ಬೀನ್ಸ್ ಇದೆಲ್ಲ ಇರಬೇಕು. ಇದು ಗಸಿ ಅಂದ್ರೆ ಬೆಟರ್. ಗಸಿನಾ ಅವಿಯಲ್ಲ? ಗಸಿ ಗಸಿ. ನಾನು ಇವನ್ ಬಂದಾಗೆ ಅನ್ಕೊಂಡೆ ಸರ್, ಇವತ್ತು ತರಕಾರಿ ಗಸಿನೇ ನಾನು ಮಾಡೋದು ಅಂತ. ನನಗೆ ಆಸ್ ಯೂಶುವಲ್ ನಿಮ್ಮ ಅನ್ನ ಆ ಟೇಸ್ಟ್ ಚೆನ್ನಾಗಿದೆ. ಅರ್ಥ ಆಯ್ತಾ? ಈ ಕಡೆ ಕೇರಳನೂ ಅಲ್ಲ, ಆ ಸ್ಟೈಲು ಅಲ್ಲ. ನಿಂದಾಯ್ತಾ? ಮುಗೀತಾ? ಸೂರಜ್ ಅವರೇ, ನಿಮ್ಮ ರಿಸಲ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಈಗ ಈ ಹಬ್ಬದ ಸ್ಪೆಷಲ್ ಎಪಿಸೋಡ್ ನ ಕುಕ್ ಆಫ್ ದ ವೀಕ್ ಯಾರು ಆಗ್ತಿದ್ದಾರೆ ಅಂತ ತಿಳ್ಕೊಳ್ಳುವಂತ ಸಮಯ. ಜಡ್ಜಸ್, ಕೆಲವು ರುಚಿಗಳಂತೂ ನಮ್ಮ ಬಾಲ್ಯದ ರುಚಿಗಳನ್ನ ಜ್ಞಾಪಿಸುತ್ತೆ. ಆ ತರದ ಒಂದು ರುಚಿ ಇವತ್ತು ಇಲ್ಲಿರುವಂತ ಒಂದು ಕುಕ್ ಮಾಡಿದ್ರು ಅಂತ ಹೇಳ್ತೀನಿ. ಆ ಕುಕ್ಗೆ ಇವತ್ತು ನಾವು ಕುಕ್ ಆಫ್ ದ ವೀಕ್ ಕರಿತಾ ಇದೀವಿ. ಅದು ಯಾರು ಅಂದ್ರೆ ಚಂದ್ರಣ್ಣ. ಫೈನಲಿ ಕುಕ್ ಆಫ್ ದ ವೀಕ್ ಆಗಿರೋದು ಇಟ್ ಇಸ್ ಚಂದ್ರಣ್ಣ. ಕಂಗ್ರಾಚುಲೇಷನ್ಸ್.
ಕಲರ್ ಕನ್ನಡದವ್ರಿಗೆ ಹಾಗೂ ನಮ್ಮ ರಾಜೇಶ್ ಅವ್ರಿಗೆ ಕಲರ್ ಟಾಕೀಸ್ ಅಲ್ಲಿ ಬಂದ್ರು ಯೂಟ್ಯೂಬ್ ಅಲ್ಲಿ ಅಡಿಗೆ ಮಾಡಿಸಿದ್ರು. ಇವತ್ತು ಬಂದು ಬೆಸ್ಟ್ ಕುಕ್ ಅಂತ ಹೇಳಿ ಅವಾರ್ಡ್ ಕೊಡ್ತಾ ಇದ್ದಾರೆ. ಇದಕ್ಕೆ ತುಂಬಾ ತುಂಬಾ ಖುಷಿ. ಅದ್ರ ಜೊತೆಗೆ ನಮ್ಮ ತಾಯಿ ಬಂದಿದ್ರಲ್ಲ, ಆಮೇಲೆ ನಮ್ಮ ಸ್ನೇಹಿತ ಬಂದಿದ್ದಾರೆ. ಇದಕ್ಕೆಲ್ಲ ಸೇರಿದ್ರೆ ಮಾತಾಡಕ್ ಆಗ್ತಾ ಇಲ್ಲ. ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಹಾಗೂ ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮದಿರಿಗೂ ನಮಸ್ಕಾರ. ಹಾಗೂ ನಮ್ಮ ಅಕ್ಕನ್ಗೆ ಧನ್ಯವಾದ. ಈ ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್ ನ ಕುಕ್ ಆಫ್ ದ ವೀಕ್ ಆಗ್ತಿರುವಂತ ನಮ್ಮ ಚಂದ್ರನ್ ಅವರಿಗೆ ಸಿಗ್ತಿದೆ ವೈಟ್ ಗೋಲ್ಡ್ ಅವರ ಕಡೆಯಿಂದ 15,000ಗಳ ಚೆಕ್ ಹಾಗೂ ಗೋಲ್ಡನ್ ಶೆಫ್ ಕ್ಯಾಪ್. ಚಂದ್ರಣ್ಣ ಅವ್ರಿಗೆ ಸಿಗ್ತಿದೆ 1 2 3 ನೂಡಲ್ಸ್ ಅವರ ಕಡೆಯಿಂದ 10,000ಗಳ ಚೆಕ್. ಚಂದ್ರಣ್ಣ ಹಾಗೂ ಅವರ ಕ್ವಾಟ್ಲೆ ಆಗಿರುವಂತ ಹಿತೇಶ್ ಅವರಿಗೆ ಸಿಗ್ತಿದೆ 1 2 3 ನೂಡಲ್ಸ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಹಾಗೆ ಚಂದ್ರಣ್ಣ ಹಾಗೂ ಹಿತೇಶ್ ಅವರಿಗೆ ಸಿಗ್ತಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಅವರ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಕುಕ್ ಆಫ್ ದ ವೀಕ್ ಆಗಿರುವಂತ ನಮ್ಮ ಚಂದ್ರಣ್ಣ ಅವರ ಗ್ರ್ಯಾಂಡ್ ಡೇ ಪರ್ಫಾರ್ಮೆನ್ಸ್ ಗೆ ಸಿಗ್ತಿದೆ ಮ್ಯಾರಿನೋ ಲ್ಯಾಮಿನೇಟ್ಸ್ ಅವರ ಕಡೆಯಿಂದ ಈ ಒಂದು ಟ್ರೋಫಿ. ನಮ್ಮ ಚಂದ್ರಣ್ಣ ಅವರು ಮಾಡಿರುವಂತ ಮೇಲ್ಕೋಟೆ ಪುಳಿಯೋಗರೆ ಹಾಗೂ ಸಿಹಿ ಪೊಂಗಲ್ ಆಗ್ತಿದೆ ಫಾರ್ಚ್ಯೂನ್ ಸನ್ಫ್ಲವರ್ ಆಯಿಲ್ ಡಿಶ್ ಆಫ್ ದ ವೀಕ್. ಕಂಗ್ರಾಚುಲೇಷನ್ಸ್. ಈ ಫೆಸ್ಟಿವಲ್ ಸೆಲೆಬ್ರೇಷನ್ ರೌಂಡ್ ನ ಮುಗಿಸುವಂತ ಸಮಯ ಬಂದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಇವತ್ತು ಈ ಸಂಭ್ರಮಕ್ಕೆ, ಈ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಕಳೆನ ತಂದು ಕೊಟ್ಟಿದ್ದು ಅಫ್ಕೋರ್ಸ್ ನಮ್ಮ ಎಲ್ಲಾ ಕುಕ್ಕುಗಳ ಸ್ನೇಹಿತರು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್, ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚ್ಯೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ಮುಂದಿನ ವಾರ ಸಿಗುವ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.